ಉನ್ನತವಾದಂಥ ಸಿಂಹಾಸನಾರೂಢನಾದಂಥ ಏಕೈಕ ನಾಮ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಈ ಪರಿಶುದ್ಧವಾದ ಪುನರುತ್ಥಾನ ದಿನದ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ದೇವರು ಕಳೆದ ವಾರವೆಲ್ಲ ನಮ್ಮನ್ನು ಕಾದು ಕಾಪಾಡಿ ಆತನ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮ್ಮನ್ನೆಲ್ಲರನ್ನ ಸಜೀವವಾಗಿರಿಸಿ ಮತ್ತು ದಾವರ್ತಿ ಆತನ ಸನ್ನಿಧಾನಕ್ಕೆ ಹೋಗಿ ಸಮ್ಮುಖವಾಗಿ ಸೇರಿ ಆತನ ಆರಾಧಿಸುವಂಥ ಧನ್ಯತೆ ನಮಗೆ ಒದಗಿಸಿಕೊಟ್ಟಿದ್ದಾಗ ದೇವಾದೇವಿಗೆ ಮಹಿಮೆನ ಸಲ್ಲಿಸ್ತಾ ಇದ್ದಾನೆ. ಎಷ್ಟೋ ಜನರು ಕಳೆದ ವಾರ ಇದ್ದವರು ಈ ದಿನ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ನಿನ್ನನ್ನು ನನ್ನನ್ನು ಬದುಕುಳಿಸಿ ನಮ್ಮೆಲ್ಲರನ್ನೂ ಆತನಲ್ಲಿ ಇನ್ನೂ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುವಂತೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆಮೇನ್. ಹಲ್ಲೆಲೂಯಾ. ಹಾಗಿದ್ರೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿದ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 66ನೇ ಕೀರ್ತನೆ 1ನೇ ವಚನ. ಸರ್ವ ಭೂನಿವಾಸಿಗಳೇ ದೇವರಿಗೆ ಜಯಧ್ವನಿ ಮಾಡಿರಿ. ಆಮೇನ್. ಹಲ್ಲೆಲೂಯಾ. ಈ ಸರ್ವ ಭೂನಿವಾಸಿಗಳೆಲ್ಲರೂ ಏಕೈಕ ದೇವರು ಯೇಸು ಕ್ರಿಸ್ತನನ್ನ ಆರಾಧಿಸುವಂಥವರಾಗಿದ್ದೇವೆ, ಸ್ತುತಿಸುವಂಥವರಾಗಿದ್ದೇವೆ, ಕೊಂಡಾಡುವಂಥವರಾಗಿದ್ದೇವೆ, ಮಹಿಮೆ ಪಡಿಸುವಂಥವರಾಗಿದ್ದೇವೆ. ಯಾಕೆಂದ್ರೆ ಆತನು ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಪಾತ್ರನು, ಆರಾಧನೆಗೆ ಯಜಮಾನನಾದಂಥ ದೇವರು. ಹಲ್ಲೆಲೂಯಾ. ಹೌದು ಪ್ರಿಯರೇ, ಯಾರು ದೇವರ ವಿರುದ್ಧವಾಗಿ ದೇವರು ಯೇಸು ಕ್ರಿಸ್ತನೇ ದೇವರಲ್ಲ ಅನ್ನುವಂಥ ಬಾಯಿಗಳೆಲ್ಲವೂ ಯೇಸುವೇ ನಿಜವಾದ ದೇವರು ಎಂಬುದಾಗಿ ಸ್ತೋತ್ರವನ್ನ ಸಲ್ಲಿಸಲಿಕ್ಕೆ ಮುಂದಾಗುವಂಥ ದಿನಮಾನಗಳಲ್ಲಿದ್ದೇವೆ. ಆಮೇನ್. ಯಾರು ದೇವರ ವಿರುದ್ಧವಾಗಿ ಆತನು ನಮ್ಮ ದೇವರಲ್ಲ, ಆತನು ಇನ್ನೊಬ್ಬರಿಗೆ ದೇವರು ಎಂಬುದಾಗಿ ದೇವರ ಮಕ್ಕಳನ್ನ ಹಿಂಸಿಸಿ, ಅವಮಾನಪಡಿಸಿ, ನಿಂದೆಪಡಿಸಿ ಕೊಂದು ಹಾಕಿದಂಥ ಪ್ರತಿಯೊಂದು ಬಾಯಿ, ಪ್ರತಿಯೊಬ್ಬರು ಯೇಸುವೆ ಲೋಕ ರಕ್ಷಕನು ಎಂಬುದಾಗಿ ನಂಬಿ ಸರ್ವಾಧಿಕಾರಿಯಾದಂಥ ಸರ್ವಶಕ್ತನಾದಂಥ ಜೀವವುಳ್ಳ ದೇವರನ್ನ ಆರಾಧಿಸುವಂಥ ದಿನಮಾನಗಳಲ್ಲಿ ನಾವು ಬರ್ತಾ ಇದ್ದೇವೆ. ಆಮೇನ್. ಹಲ್ಲೆಲೂಯಾ. ಎಸ್, ಆ ನಾಡು ನೆಬೂಕದ್ನೆಚ್ಚರನು ತನ್ನ ದೇವರನ್ನ ಇಟ್ಟು ಅದಕ್ಕೆ ನಾವು ಪ್ರತಿಷ್ಠೆ ಮಾಡ್ಬೇಕು, ಅದಕ್ಕೆ ನಾವು ನಮಸ್ಕಾರ ಮಾಡ್ಬೇಕೆಂಬುದಾಗಿ ಹೇಳುವಾಗ ಭಕ್ತರಾದಂಥ ಯೌವನದಲ್ಲಿರುವಂಥ ಶದ್ರಕ್, ಮೇಷಕ್, ಅಬೇದ್ನೆಗೋ ಅದಕ್ಕೆ ನಮಸ್ಕರಿಸಲಿಲ್ಲ, ಅದನ್ನು ಆರಾಧಿಸಲಿಲ್ಲ. ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮನ್ನು ರಕ್ಷಿಸದೋದಾಗ್ಯೂ ಪರವಾಗಿಲ್ಲ, ನಾವಂಥ ಕೆಲಸ, ಹೀನವಾದ ಕೆಲಸ, ದೇವರಿಗೆ ಅವಿಧೇಯವಾದ ಕೆಲಸ, ದೇವರ ಆಜ್ಞೆಯನ್ನು ಮೀರುವಂಥ ಕೆಲಸ ನಾವು ಮಾಡೋದಿಲ್ಲ ಎಂಬುದಾಗಿ ತೀರ್ಮಾನ ಮಾಡಿಕೊಂಡ್ರು. ಯಾವ ರಾಜನು ಆ ದೇವರನ್ನು ನಿರಾಕರಿಸುವ ಅದೇ ರಾಜನು ಹೇಳ್ತಿದ್ದಾನೆ, ಇವರು ಆರಾಧಿಸುವ ದೇವರೇ ನಿಜವಾದ ದೇವರು, ಇವರಿಗೆ ಯಾರು ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ. ಆಮೇನ್. ಹೌದು ಪ್ರಿಯರೇ, ನಮ್ಮ ಭಕ್ತಿಯನ್ನ, ನಮ್ಮ ಒಂದು ಸಾಕ್ಷಿ ನೋಡಿ ಇತರರು ಬದಲಾಗುವಂಥ ಅವಕಾಶ ಇದೆ. ಹಾಗಾದರೆ ನೀನು ನಾನು ಎಷ್ಟರ ಮಟ್ಟಿಗೆ ದೇವರನ್ನು ಆರಾಧಿಸ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ದೇವರನ್ನು ಸ್ತುತಿಸ್ತಾ ಇದ್ದೇವೆ? ಸರ್ವ ಭೂನಿವಾಸಿಗಳೆಲ್ಲರೂ ದೇವರ ಮುಂದೆ ಮೊಣಕಾಲುಗಳನ್ನು ಹಾಕಿ ಈತನೇ ನಿಜವಾದ ದೇವರು, ಸರ್ವಾಧಿಕಾರಿ ಈತನೇ ಎಂಬುದಾಗಿ ಸ್ತೋತ್ರವನ್ನು ಮಾಡುವಂಥ ಪರಿಸ್ಥಿತಿ ಬರಲಿಕ್ಕಿದೆ. ಅಂತಹ ಸಮಯದಲ್ಲಿ ನಿಜವಾದ ದೇವರನ್ನು ಅರಿತಂತ ನಾವು, ನಂಬಿದಂಥ ನಾವು, ಆತನಲ್ಲಿ ಜೀವಿಸ್ತಾ ಇರುವಂಥ ನಾವು ಇನ್ನೆಷ್ಟರ ಮಟ್ಟಿಗೆ ಉತ್ಸಾಹದಿಂದ ದೇವರನ್ನ ಆರಾಧಿಸಬೇಕು. ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ನಾವು ದೇವರನ್ನು ಆರಾಧಿಸುವಂಥವರಾಗಿರ್ಬೇಕು. ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿ, ಪೂರ್ಣ ಬಲದಿಂದ ನಾವು ದೇವರನ್ನು ಆರಾಧಿಸುವಂಥವರಾಗಿರ್ಬೇಕು. ಒಂದು ಸಮಯ ಸಮೂಹವಾಗಿ ಸೇರಿ ದೇವಾದಿ ದೇವರನ್ನ, ದೇವದೂತರೊಟ್ಟಿಗೂ ಕೂಡ ಈ ಭೂಲೋಕದಲ್ಲಿ ದೇವರು ನಮಗೆ ಅರ್ಹತೆ ಕೊಟ್ಟಿದ್ದಾರೆ, ಯೋಗ್ಯತೆ ಕೊಟ್ಟಿದ್ದಾರೆ ಆತನನ್ನು ಆರಾಧಿಸಲಿಕ್ಕೆ. ಆಮೇನ್. ಎಷ್ಟು ಧನ್ಯತೆ ಪ್ರಿಯರೇ ಇದು, ಎಷ್ಟು ಧನ್ಯತೆ ಇದು.
ಯಾವ ರೀತಿ ನಾವು ದೇವರನ್ನ ಆರಾಧಿಸ್ತಾ ಇದ್ದೇವೆ. ಒಂದು ಬಾರಿ ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮನ್ನು ಬದುಕುಳಿಸ್ತಾ ಇರೋದು ದೇವರನ್ನ ಆರಾಧಿಸ್ಲಿಕ್ಕೆ, ನಮಗೆ ಜೀವ ಕೊಡ್ತಾ ಇರುವಂಥದ್ದು ಉನ್ನತವಾದ ದೇವರನ್ನ ಆರಾಧಿಸ್ಲಿಕ್ಕೆ, ಸ್ತೋತ್ರವನ್ನ ಮಾಡಲಿಕ್ಕೆ, ಸ್ತುತಿ ಮಾಡಲಿಕ್ಕೆ, ಮಹಿಮೆ ಪಡಿಸ್ಲಿಕ್ಕೆ. ಆಮೆನ್. ನಾವು ಆರಾಧಿಸೋಣ, ಹೃದಯಾಂತರಂಗದಿಂದ ದೇವರನ್ನ ಆರಾಧಿಸೋಣ, ದೇವರಿಗಾಗಿ ಜೀವಿಸೋಣ. ನಾವು ಮಾಡುವಂಥ ಆರಾಧನೆ ಇತರರಿಗೂ ಕೂಡ ದೇವರ ಕಡೆ ನಡೆಸುವಂಥ ರೀತಿಯಲ್ಲಿ ನಾವು ಬದುಕಬೇಕು ಪ್ರಿಯರೇ. ಯಾಕೆಂದರೆ ನಾವು ಬೆಳಕಾಗಿದ್ದೇವೆ. ಆ ಬೆಳಕು ಪ್ರಕಾಶಿಸುವಾಗ ಇತರು ಕೂಡ ಆ ಬೆಳಕಿನಲ್ಲಿ ಬರಲಿಕ್ಕೆ ಇಷ್ಟಪಡ್ತಾರೆ. ಆ ಬೆಳಕಿನಲ್ಲಿ ನಾವು ನಡೆಸಬೇಕು. ಆಮೇನ್. ಮುಂಚಾನೆಯ ಸಭೆಗಳಿಗೆ ಹೋಗ್ತಾ ಇದ್ದೇವೆ. ಎಷ್ಟೋ ಜನರಿಗೆ ಸಭೆಗಳಿಲ್ಲ, ಎಷ್ಟೋ ಜನರಿಗೆ ಅಧನ್ಯತೆ ಇಲ್ಲ. ಎಷ್ಟೋ ಜನರು ಯಾರಿಗೂ ತಿಳಿಯದ ರೀತಿಯಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಭಯದಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದಾರೆ. ಪರಿಸ್ಥಿತಿಗಳು ಹಾಗೆ ಏರ್ಪಟ್ಟಿವೆ. ಆದರೆ ನಿನಗೂ ನನಗಾದರೂ ಅವಕಾಶ, ಸ್ವತಂತ್ರವಾಗಿ ಆತನ ಸನ್ನಿಧಾನಕ್ಕೆ ಹೋಗಿ ಆರಾಧಿಸುವಂಥ ಧನ್ಯತೆ. ಆಮೇನ್. ಈ ದಿನ ನಿರ್ಲಕ್ಷ್ಯ ಮಾಡಿಕೊಳ್ಬೇಡ್ರಿ ಯವನಸ್ಥರೇ. ಬೇರೆ ಕೆಲಸಗಳನ್ನ ಇಟ್ಟು ದೇವರ ಆಲಯಕ್ಕೆ ದೂರವಾಗಬೇಡ್ರಿ. ತಂದೆ ತಾಯಿಗಳೇ, ಚಿಕ್ಕ ವಯಸ್ಸಿಂದಲೇ ನಿಮ್ಮ ಮಕ್ಕಳಿಗೆ ಕಲಿಸಿ ದೇವರ ಸನ್ನಿಧಾನ ಅಂದರೆ ಏನೆಂಬುದಾಗಿ, ಆತನ ಮಹಿಮೆ ಪಡಿಸುವುದು ಹೇಗೆ ಎಂಬುದಾಗಿ ನೀವು ಮಾಡುವಂಥ ಸ್ತುತಿಯಿಂದ ಅವರು ಕೂಡ ಕಲಿತುಕೊಳ್ಳುವಂಥವರಾಗ್ತಾರೆ. ಅವರಿಗೆ ಕಲಿಸ್ಬೇಕು. ಆಮೇನ್. ಇದು ಉನ್ನತವಾದಂಥ ಶ್ರೇಷ್ಠವಾದ ಸಮಯ. ಇದು ಕಳೆದುಕೊಂಡ್ರೆ ಮತ್ತೆಂದಿಗೂ ಸಿಗೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಆತನ ಮಹಿಮೆ ಪಡಿಸೋಣ, ಸ್ತುತಿಸೋಣ, ಆರಾಧಿಸೋಣ, ಕೊಂಡಾಡೋಣ ಉತ್ಸಾಹದಿಂದ, ಉಲ್ಲಾಸದಿಂದ, ಆನಂದದಿಂದ. ದಾವೀದನು ಯಾವ ರೀತಿ ಆರಾಧಿಸ್ತಾ ಇದ್ದ, ದೇವರಿಗೆ ಇಷ್ಟಾನುಸಾರವಾಗಿ ಜೀವಿಸಿದಂಥ ದಾವೀದ ಆ ರೀತಿ ಮನಸ್ತತ್ವದಲ್ಲಿ ದೇವರನ್ನ ಕೀರ್ತಿಸಿ, ನೂತನ ಹಾಡುಗಳ ಮೂಲಕ ದೇವರನ್ನ ಆರಾಧಿಸಿ, ಸ್ತುತಿಪದ ಜಪಪದಗಳಿಂದ ದೇವರನ್ನ ಮಹಿಮೆ ಪಡಿಸುತ್ತಾ, ನಮ್ಮ ಜೀವನದಲ್ಲಿ ಮಾಡಿದ ಉಪಕಾರಗಳನ್ನು ಜ್ಞಾಪಕ ಮಾಡಿಕೊಂಡು ದೇವರನ್ನ ಸ್ತುತಿಸುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಆಮೇನ್. ದೇವರು ನಿಮ್ಮೆಲ್ಲರನ್ನ ಅತ್ಯಧಿಕವಾಗಿ ಆಶ್ರಯಿಸಲಿ. ಮೇನೆ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧರಾದಂಥ ದೇವರೇ, ಮಹೋನ್ನತನೇ ಸ್ತೋತ್ರ. ಅಪಾಯ ಪರಿಶುದ್ಧವಾದ ಪುನರುತ್ಥಾನ ದಿನದಲ್ಲಿ ನಮ್ಮನ್ನು ಸಜೀವಾಗಿರಿಸಿ ನಿನ್ನ ನಾಮ ಮಹಿಮಾರ್ಥವಾಗಿ ಜೀವಿಸಲಿಕ್ಕೆ ಕೊಂಡ ಕೃಪೆಗಾಗಿ ಸ್ತೋತ್ರ. ಸರ್ವ ಭೂನಿವಾಸಿಗಳೆಲ್ಲರೂ ನನ್ನ ಸ್ತುತಿಸುವಂತೆ ನಮ್ಮನ್ನು ಅದರಲ್ಲಿ ಧನ್ಯತೆಯಾಗಿ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಈ ದಿನ ನಾವೆಲ್ಲರೂ ನಿನ್ನ ಸಭೆಗೆ ಹೋಗಿ ಆರಾಧಿಸಿ ಮಹಿಮೆಪಡಿಸಿದ ಧನ್ಯತೆ ಕೊಡಿ. ಯಾರ್ಯಾರು ಇನ್ನೂ ಸಭೆಗೆ ಹೋಗದಂಥ ಸ್ಥಿತಿಯಲ್ಲಿದ್ದಾರೋ ಅವರೆಲ್ಲರನ್ನ ಅತಿ ಶೀಘ್ರವಾಗಿ ಕುಟುಂಬವಾಗಿ ಸಭೆಗೆ ಹೋಗಿ ಆರಾಧಿಸಿದ ಧನ್ಯತೆ ಕೊಡಪ್ಪ. ಸಹಾಯ ಮಾಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್.